Cafe. Ravin's Cafe. ವೈಭವ್ ಅವ್ರ ಕ್ಲೋಸ್ ಫ್ರೆಂಡ್ ಆರ್ಡರ್ ಬೇರೆ ಇದು. ಟೈಮಿಗೆ ಮಾಡಕ್ಕೆ ಉಡುಪ ಅಂಕಲ್ ಫ್ಯಾಮಿಲಿ ಬೇರೆ ಇಲ್ಲ. ಏನ್ ಮಾಡೋದು? ಛೆ, ಎಲ್ಲ ನನ್ನಿಂದಾನೆ. ನಾನೇನ್ರಿ ಮಾಡ್ದೆ? ಏನ್ ಮಾಡ್ದೆ? ಓ, ತಲೆ ಕೆಡ್ತಾ ಇದೆ. ಕರ್ಣ ಬಂದೇ ಬಿಟ್ರಲ್ಲ ವೈಭವ್. ಏನೇ ಮಾಡೋದೀಗ? ಕಣ ಎಲ್ಲ ರೆಡಿನಾ? ಕಾಲ್ ಮಾಡಿ ಗಾಡಿ ತರಿಸ್ಲಾ? ಎಲ್ಲ ರೆಡಿ ಇದೆ, ಎಲ್ಲ ರೆಡಿ ಇದೆ. ಇದು ಸಾಗು ಒಂದ್ ಬಿಟ್ಟು ಏನು ಸಾಗು ರೆಡಿ ಇಲ್ವಾ? ಅಯ್ಯೋ, ಅದು ರೆಡಿ ಆಗಿತ್ತಪ್ಪ. ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು. ಇವಳು ಹಾಕಿ ಇವರು ಹಾಕಿ ಇವಾಗ ಅದು ಉಪ್ಪ ಯಾಕೆ ಕೂತಿದೆ. ಅಯ್ಯೋ ಅಷ್ಟೇನಾ? ಅಯ್ಯೋ ಅಷ್ಟೇನಾ ಅಂತೀಯಲ್ಲಪ್ಪ? ಹಾಗಾದ್ರೆ ಅದನ್ನೇ ತಗೊಂಡೋಗ್ತೀಯಾ? ತುಂಬಾ ಉಪ್ಪಾಗಿದೆಯಪ್ಪ. ಇಲ್ಲ ಇಲ್ಲ ಇಲ್ಲ, ನಾನು ಹೇಳ್ತೀನಿ ಕಣ. ಬಾ ನೀನ್ ಬಾ, ಹೇಳ್ತೀನಿ. ಏನೇ ಮಾಡ್ತಾರೆ ಇವರು? ಲೈಟ್ರ್ ಎಲ್ಲಿದೆ? ಇಲ್ಲ ಇದೆ. ಒಂದು ಆಲೂಗೆಡ್ಡೆ ಅಥವಾ ವಾಶ್ ಮಾಡು. 2 ಹೋಳ್ ಮಾಡು. ಒಂದು ಬಟ್ಟೆ ಇದೆಯಾ? ಬಿಳಿ ಬಟ್ಟೆ ನೋಡಿ, ಇದಾಗತ್ತಾ? ಆಗತ್ತೆ. ಇಡ್ಕೊ, 2 ಕಟ್ ಮಾಡು. ಈಗ ನೋಡಿ ಮ್ಯಾಜಿಕ್. ಈಗ 1-2 ನಿಮಿಷ ಇದೇ ತರ ಡಿಪ್ ಮಾಡಬೇಕು. ಈಗ ರೆಡಿ. ಟೇಸ್ಟ್ ಮಾಡ್ತೀಯಾ? ಕೇಳು. ವಾವ್ ವೈಭವ್, ಎಕ್ಸ್ಟ್ರಾರ್ಡಿನರಿ, ಸಕ್ಕತ್ತಾಗಿದೆ. ಈಗ ಮತ್ತೆ ಈ ವೈಭವ್ ಪಂಡಿತ್ ಅಂದ್ರೇನು ಆಟನಾ? ಅಮ್ಮ ಅಪ್ಪ ಕೈ ಹಿಡಿ, ಟೇಸ್ಟ್ ನೋಡಿ. ಉಪ್ಪು ಕಡಿಮೆ ಆಗೋಯ್ತು ಕಡೆ. ಅಮ್ಮ ಕೈ ಹಿಡಿ. ತಗೊಳ್ಳೆ. ಹಾ ಬಿಸಿ ನೋಡ್ಕೊ. ಹೌದಲ್ರಿ? ಅದಕ್ಕೆ ಕಣ ಹೇಳೋದು, ಸಹವಾಸ ಮಾಡಿದ್ರೆ ಬುದ್ಧಿವಂತರು ಸಹವಾಸ ಮಾಡಬೇಕು ಅಂತ. ಅದನ್ನ ಬಿಟ್ಟು ಏನಂದ್ರೆ? ಅಂದ್ರೆ ಬುದ್ಧಿವಂತರ ಹತ್ರ ನಾವು ಕಲ್ತ್ಕೋಬೇಕು ಒಂದೇ. ವೈಭವ್, ನಿನಗೆ ಹೆಂಡತಿಯಾಗಿ ಬರೋಳು ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು. ರೀ, ಏನ್ ಮಾಡ್ತಾ ಇದ್ದೀರಾ? ನಿನ್ನ ಕುಲಪುತ್ರ ಇದಾನಲ್ಲ ವೈಭವ್, ಅವನಿಗೆ ಆ ಭಗವಂತ ಯಾರ ಮನೆ ಕುಲಪುತ್ರಿನ ಗಂಟು ಹಾಕಿದಾನೆ ಅನ್ನೋದನ್ನ ಹುಡುಕ್ತಾ ಇದ್ದೀನಿ. ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಹೇಗೆ ಶಾಂತ? ಅವ್ನು ನಿನಗೂ ಮಗ ಅಲ್ಲಿ ನೋಡು, ಇನ್ನೊಂದಷ್ಟು ಫೋಟೋಗಳಿದೆ, ತಗೊಂಡು ಸೆಲೆಕ್ಟ್ ಮಾಡು. ಅಪ್ಪ, ನಿಮ್ಗೆ ಆ ಕಷ್ಟ ಬೇಡ. ಅಮ್ಮ ಆಲ್ರೆಡಿ ಅಣ್ಣನಿಗೋಸ್ಕರ ಒಂದು ಹುಡುಗಿ ಹುಡುಕಿಟ್ಟಿದ್ದಾರೆ. ಹೌದಾ ಶಾಂತ? ಯಾರವಳು?
ಈ ಹುಡುಗಿ ಸೌಂದರ್ಯ ಅಂತ ಹೇಗಿದ್ದಾಳೆ? ಹೆಸರಿಗೆ ತಕ್ಕ ಹಾಗೆ ಸುಂದರವಾಗೇ ಇದ್ದಾಳೆ. ಯಾರ ಪೈಕಿ ಇದು? ಅದು ಪರಿಚಯಸ್ಥರ ಕಡೆಯಿಂದ ಬಂದಿರೋ ಸಂಬಂಧ. ನಮ್ಮವರೇನೆ, ಒಳ್ಳೆ ಮನೆತನ, ಸಂಪ್ರದಾಯಸ್ಥ ಮನೆತನ. ಹುಡುಗಿ ಗುಣ ಲಕ್ಷಣ ಎಲ್ಲ ತುಂಬ ಚೆನ್ನಾಗಿದೆ, ಜಾತಕನೂ ಹೊಂದತ್ತೆ. ಆದರೆ ನಮ್ಮಷ್ಟು ಅನುಕೂಲಸ್ಥರಲ್ಲ. ಶಾಂತ, ಈ ಹುಡುಗಿನ ನೋಡಿದ್ಯಾ ನೀನು? ಅದು ಏನಂದ್ರೆ ನಾನು ನೋಡಿಲ್ಲ, ಆದರೆ ನಾನ್ ನೋಡಿದ್ದೀನಪ್ಪ, ಮಾತು ಆಡ್ಸಿದ್ದೀನಿ. ಎಲ್ಲಿ ನೋಡಿದ್ಯಾ? ಯಾವಾಗ ಮಾತಾಡ್ತಿದ್ಯಾ? ಇವಳು ನಮ್ಮ ಕಾಲೇಜಲ್ಲಿ ಓದಿದಪ್ಪ. ನಾನು ಸೀನಿಯರು. ನಾನು ಫಸ್ಟ್ ಇಯರ್ ಇರ್ಬೇಕಾದ್ರೆ ಇವಳು ಫೈನಲ್ ಇಯರ್ ಇದ್ಲು. ಫೋಟೋ ನೋಡಿದ ತಕ್ಷಣ ನಾನು ಯಾವ ನಿರ್ಧಾರಕ್ಕೂ ಬರಲಿಲ್ಲ ರೀ. ಯಾವುದಕ್ಕೂ ಒಂದ್ಸತಿ ಭೇಟಿ ಮಾಡಿ ಮಾತಾಡಿ ಆಮೇಲೆ ಮುಂದಿನ ವಿಚಾರ ಮಾಡೋಣ ಅಂತ ಅನ್ಕೊಂಡೆ. ಆದರೆ ನಮ್ಮ ವೈಷ್ಣವಿ ಅವಳ್ದು ಅಷ್ಟೆಲ್ಲ ಗುಣಗಾನ ಮಾಡಿದ್ಮೇಲೆ ಯಾಕೆ ಈ ಹುಡುಗಿ ನಮ್ಮನೆ ಸೊಸೆಯಾಗಿ ಬರಬಾರ್ದು ಅಂತ ನನಗೆ ಅನ್ನಿಸ್ತು. ನೀವೇನಂತೀರ ರೀ? ಹೇಳಕ್ ಏನು ಉಳಿಸಿದ್ದೀರಾ? ತಾಯಿ ಮಗಳು ಇಬ್ರು ಆಗ್ಲೇ ನಿರ್ಧಾರ ಮಾಡ್ಬಿಟ್ಟಿದ್ದೀರಲ್ಲ. ಅಂದ್ರೆ ಅಪ್ಪ ಅದು ನಿನ್ನ ಅದಕ್ಕೆ ಇದೇ ಹುಡುಗಿ ಅಂತ ಫಿಕ್ಸ್ ಆಗ್ಬಿಟ್ಟಿದ್ಯಾ ಆಗ್ಲೇ? ಹಾಗಿದ್ರೆ ಸದ್ಯದಲ್ಲೇ ವೈಭವ್ ಮದ್ವೆ ಮಾಡ್ಬಿಡೋದಾ? ವೈಭವ್ ಬಾಯ್ಲಿ. ಏನೋ ಎಲ್ಲ ಸೇರ್ಕೊಂಡೇನೋ ಮೀಟಿಂಗ್ ನಡೆಸ್ತಾ ಇದ್ದೀರಾ? ಏನು ವಿಷಯ? ನಿಂದೆ ವಿಷಯನಪ್ಪ. ನನ್ನ ವಿಷಯನಾ? ಶಾಂತ, ತಗೋ. ವೈಭವ್, ನೋಡಿದ್ಯಾ ಫೋಟೋ? ಹಾ, ನೋಡ್ದೆ ಅಪ್ಪ. ಸೌಂದರ್ಯ ಅಂತ ನಾಳೆ ಈ ಹುಡುಗಿ ನಿನಗೆ ಹೆಂಡತಿಯಾಗಿ ಈ ಮನೆಗೆ ಗೃಹಲಕ್ಷ್ಮಿಯಾಗಿ ಬರ್ತಿದ್ದಾಳೆ. ಅಪ್ಪ ಏನು ಹೇಳ್ತಾ ಇದ್ದೀರಾ? ನನಗೆ ಮದುವೆನಾ? ಹೌದು, ಬರೋ ಮುಹೂರ್ತದಲ್ಲೇ ನಿನ್ನ ಮದುವೆ. ಏನಪ್ಪ ನೀವು ದಿಢೀರಂತ ಮದುವೆ ಫಿಕ್ಸ್ ಮಾಡ್ಕೊಂಡೇ ಮಾತಾಡ್ತಿದ್ದೀರಲ್ಲ? ಯಾಕಪ್ಪ, ನಿನಗೆ ಹೆಣ್ಣು ನೋಡ್ತಾ ಇರೋ ವಿಚಾರ ಗೊತ್ತಿಲ್ವಾ? ನಿನ್ನನ್ನ ನೀನಿನ್ನೂ ಬಹಳ ಚಿಕ್ಕ ಮಗು ಅನ್ಕೊಂಡಿದ್ಯೇನೋ? ನಿಮ್ಮಮ್ಮನೇ ಈ ಹುಡುಗಿನ ಸೆಲೆಕ್ಟ್ ಮಾಡಿರೋದು. ನಿನ್ನ ತಂಗಿಗೂ ಈ ಹುಡುಗಿ ತುಂಬಾ ಚೆನ್ನಾಗಿ ಗೊತ್ತಂತೆ. ತೆಗೆದು ಹಾಕುವಂತ ವಿಚಾರ ಯಾವುದೂ ಇಲ್ಲ. ಅಪ್ಪ ಅದು ಯಾಕೆ ರಾಗ ಎಳಿತಾ ಇದೆಯಾ? ನಾನು ಸ್ವಲ್ಪ ಯೋಚನೆ ಮಾಡ್ತೀನಿ. ನನಗೆ ಯೋಚನೆ ಮಾಡೋದಕ್ಕೆ ಒಂದೆರಡು ದಿನ ಟೈಮ್ ಕೊಡಿ. ಕೇಳಿಸ್ಕೊಂಡ್ಯಾ ಶಾಂತ? ನಿನ್ನ ಕುಲಪುತ್ರನಿಗೆ ಯೋಚನೆ ಮಾಡೋದಕ್ಕೆ ಟೈಮ್ ಬೇಕಂತೆ. ಅಲ್ಲ ವೈಭವ್, ಇದ್ರಲ್ಲಿ ಯೋಚನೆ ಮಾಡಕ್ಕೆ ಏನಪ್ಪ ಇದೆ? ನಿನಗೆ ನಮ್ಮ ಮನೆಗೆ ಎಂಥ ಹುಡುಗಿನ ತರಬೇಕು ಅಂತ ನಮಗೆ ಗೊತ್ತಿರಲ್ವಾ? ಅದು ಹಾಗಲ್ಲ ಅಮ್ಮ. ಇನ್ ಏನಪ್ಪ ಸಮಸ್ಯೆ? ಅಲ್ಲಮ್ಮ, ಬರೀ ಒಂದು ಫೋಟೋ ತೋರಿಸಿ ಮದುವೆನೇ ಫಿಕ್ಸ್ ಆಗಿದೆ ಅಂದರೆ ಹೇಗಮ್ಮ? ನೋಡಿ, ನನಗೂ ಸ್ವಲ್ಪ ಕಾಲಾವಕಾಶ ಕೊಡಿ, ನಾನು ಯೋಚನೆ ಮಾಡಬೇಕು. ಏನಮ್ಮ ಅಣ್ಣ ಹೀಗ್ ಬಾಂಬ್ ಹಾಕ್ಬಿಟ್ಟ? ಅಯ್ಯೋ, ನೀನೊಬ್ಳು ಸುಮ್ಮನೆ ಇರೆ. ಶಾರ್ಪ್ 10 ಕಾಲ್ ಮಾಡ್ತೀನಿ.
ವೇಟ್ ಮಾಡ್ತಾ ಇರು, ನಿನ್ಗೊಂದು ಸ್ವೀಟ್ ಸರ್ಪ್ರೈಸ್ ಇದೆ ಅಂತ ಹೇಳೋದು ಆಸಾಮಿ. ಇಷ್ಟೊತ್ತಾದ್ರೂ ಇನ್ನೂ ಒಂದು ಫೋನ್ ಇಲ್ಲ, ಮೆಸೇಜ್ ಇಲ್ಲ. ಈ ಗಂಡಸ್ರೆ ಹೀಗೆ, ಮಾತಿನ ಮೇಲೆ ನಿಗಾ ಇರಲ್ಲ. ಟೇಕನ್ ಫಾರ್ ಗ್ರಾಂಟೆಡ್, ಏನೋ ಬಿಟ್ಟಿ ಬಿದ್ದಿದೀವಿ ಅಂತ. ಹಲೋ ಮೇಡಮ್, ಎಲ್ಲಿದ್ದೀರಾ? ಈ ರೀತಿ ಆಗಾಗ ಬೇರೆ ಲೋಕ ಕಳೆದೋಗೋದು ಆರೋಗ್ಯಕ್ಕೆ ಹಾನಿಕರ ಅಂತೆ. ಅದ್ ನನ್ಗೂ ಗೊತ್ತು. ಆದ್ರೂ ಹೀಗೆಲ್ಲ ಮಾಡೋದಕ್ಕೆ ಕಾರಣ ಯಾರು? ಯಾರೋ ಯಾರು ಯಾರೋ ಯಾರು ಯಾರೋ ಯಾರು ಯಾರೋ ನೀವೇ. ನಾನು ಇನ್ನೇನು ನಿಮ್ ತಾತನ 10:30 ಕಾಲ್ ಮಾಡ್ತೀನಿ, ವೆಯ್ಟ್ ಮಾಡ್ತಾ ಇರು ಅಂತ ಹೇಳಿದ್ದು ನೀವೇ ತಾನೆ? ಅಷ್ಟೇನಾ? ಅದಕ್ಕೇನಂತೆ? ಈಗ ನಾನೇ ಬಂದಿಲ್ವಾ? ನೀವೇನೋ ಬಂದಿದ್ದೀರಾ, ಖುಷಿ, ತುಂಬಾ ಖುಷಿ. ಆದ್ರೂ ನೀವ್ ಹೀಗೆ ಮಾಡಿದ್ದು ತಪ್ಪು, ದೊಡ್ಡ ತಪ್ಪು. ಅಟ್ಲೀಸ್ಟ್ ನಾನು ಅಲ್ಲಿ ಹೊರಗಡೆ ನಿಂತಿರ್ಬೇಕಾದ್ರೆ ಆದ್ರೂ ಕಾಲ್ ಮಾಡ್ಬೇಕಾಗಿತ್ತು ತಾನೇ ನೀವು? ಅಮ್ಮ ತಾಯಿ, ಕ್ಷಮಿಸ್ಬಿಡು, ಕುಯ್ಬೇಡ, ಇಷ್ಟಕ್ಕೆ ನಿಲ್ಸು. ನೋಡು, ನಾನು ಮಾಡಿದ ತಪ್ಪನ್ನ ದಯವಿಟ್ಟು ಹೊಟ್ಟೆಗೆ ಹಾಕ್ಕೊಂಡು ಇಲ್ಲೋಡು, ತಪ್ಪು ಕಾಣಿಕೆ ಅಂತ ಈ ಗಿಫ್ಟ್ನ ಅರ್ಪಿಸ್ಕೋಬೇಕು. ನಿನಗೋಸ್ಕರ ಗಿಫ್ಟ್ ಅಂತ ಸ್ಯಾರಿ ತಂದಿದ್ದೀನಿ. ಸ್ಯಾರಿನಾ? ಯು ಮೀನ್ ಸೀರೆ? ಸ್ಯಾರಿನೇ ಗಿಫ್ಟ್. ನನಗ? ವಾವ್, ಪಿಂಕ್ ಕಲರ್, ಮೈ ಫೇವ್ರೆಟ್ ಕಲರ್. ಎಸ್, ನಿನ್ನ ಫೇವ್ರೆಟ್ ಕಲರ್ ಅಂತ ನಾನೇ ಇದನ್ನು ಸೆಲೆಕ್ಟ್ ಮಾಡಿದ್ದು. ಏನೇನೇನು? ನನ್ನ ಫೇವ್ರೆಟ್ ಕಲರ್ ಪಿಂಕ್ ಅಂತ ನಿಮಗೆ ಮೊದಲೇ ಗೊತ್ತಿತ್ತಾ? ಓ ಮೈ ಗಾಡ್, ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಿದ್ದೀರಾ ವೈಭವ್ ಇವತ್ತು. ಅಲ್ಲ, ಅದು ಹೇಗೆ ಗೊತ್ತಾಯ್ತು ನಿಮಗೆ? ಯಾವಾಗ ತಿಳ್ಕೊಂಡ್ರೆ? ಒಬ್ಬ ಫ್ರೆಂಡ್ ಆಗಿ, ಅದು ಇಷ್ಟು ಕ್ಲೋಸ್ ಆದಮೇಲೂ ಇಷ್ಟು ಬೇಸಿಕ್ ವಿಚಾರ ತಿಳ್ಕೊಂಡಿಲ್ಲ ಅಂದರೆ ಫ್ರೆಂಡ್ ಅಂತಾರ? ವಾವ್, ನನ್ಗಾಗ್ತಿರೋ ಖುಷಿಗೆ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡಬೇಕು, ಥ್ಯಾಂಕ್ಸ್ ಹೇಳಬೇಕು, ಹಿಂಗೆ ಸ್ವರ್ಗದಲ್ಲೇ ತೇಲಾಡಬೇಕು, ಒಂದೂ ಗೊತ್ತಾಗ್ತಾ ಇಲ್ಲ. ನಿನಗೆ ಇತ್ತೀಚೆಗೆ ಏನು ಗೊತ್ತಾಗ್ತಾ ಇಲ್ಲ, ಕಾನ್ ಕೇಸ್ ಆಗ್ಬಿಟ್ಟಿದೆ ಬಿಡು. ವೈಭವ್, ಹೇಳಪ್ಪ ಮನೋಜ್, ಏನು ಭಾಳ ದಿನ ಆದ್ಮೇಲೆ ಕಾಲ್ ಮಾಡಿದ್ಯಾ? ಏನ ಮೆಸೇಜ್ ಕಳಿಸಿದ್ದ? ನೋಡಿಲ್ಲ ಕಣ, ತಡಿ ನೋಡ್ತೀನಿ. ಬಂದಿದೆ ಕಣ. ಹಲೋ, ನನಗೆ ಯಾಕೋ ಟಿಕೆಟ್ ಕಳ್ಸಕ್ಕೋದೆ? ಹಾಂ, ನನಗೆಲ್ಲಿ ಟೈಮ್ ಇದೆ ಹೇಳು? ಅಯ್ಯೋ ಆಯಿತು ಬಿಡೋ, ಯಾರಿಗಾದ್ರೂ ಫಾರ್ವರ್ಡ್ ಮಾಡ್ತೀನಿ. ಆಯ್ತಾಯ್ತು, ಬಾಯ್. ಹೇಯ್, ಟಿಕೆಟ್ ಬುಕ್ ಮಾಡಿಸಿ ಇವ್ರಿಗೆ ಹೋಗೋಕ್ಕಾಗಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗತ್ತೆ? ಏನು ವಿಷಯ? ಅದೇ ನನ್ನ ಫ್ರೆಂಡ್ ಮನೋಜ್ ಅಂತಿದ್ದಾನಲ್ಲ, ಅವನು ಮತ್ತು ಆಶೀಶ್ ಸಿನಿಮಾಗೆ ಬುಕ್ ಮಾಡಿದ್ರಂತೆ ಟಿಕೆಟ್ನ. ಈಗ ಅವ್ರಿಗೆ ಹೋಗೋಕ್ಕಾಗ್ತಾ ಇಲ್ವಂತೆ, ಅದಕ್ಕೆ ನನಗೂ ಹೋಗು ಅಂತ ಟಿಕೆಟ್ ಫಾರ್ವರ್ಡ್ ಮಾಡಿದ್ದಾನೆ. ಹೋಗಣ್ವಾ? ಥಿಯೇಟ್ರಲ್ಲಿ ಫಿಲ್ಮ್ ನೋಡಿ ಯಾವುದೋ ಕಾಲ ಆಯಿತು ವೈಭವ್. ಹೋಗಣ್ವಾ?
ಹೋಗ್ಬೋದು, ನನಗೇನು ಅಭ್ಯಂತರ ಇಲ್ಲ. ಆದರೆ ಹೋಗೋಣ, ಮಜವಾಗಿರತ್ತೆ. ಸರಿ, ಹಾಗಾದರೆ ಇವಾಗಲೇ ಹೊರಡಬೇಕು. 11:30ಗೆ ಶೋ ಇರೋದು. ಪಟ್ಟಣದ ಬಂದ್ಬಿಡ್ತೀನಿ. ವೈಭವ್, ನೀವು ಕೊಟ್ಟಿರೋ ಈ ಸೀರೆನೇ ಉಟ್ಕೊಂಡು ಬರ್ತೀನಿ. ಸರಿ, ಆಯಿತು. ಬೇಗ ಬಾ, 10 ನಿಮಿಷ ಟೈಮ್ ಇರೋದು. ಓಕೆ ಓಕೆ ಓಕೆ. ಹಾಂ, ಹಲೋ. ಸರಿ ಬಿಡ, ನಾನೇ ಹೋಗ್ತೀನಿ. ಏನೋ ಅಡ್ಜಸ್ಟ್ ಆಯಿತು. ಓಕೆ, ಬಾಯ್. ರೀ ರೀ ರೀ, ಈ ಸೀರೆಗೆ ಯಾವ ಬ್ಲೌಸ್ ಮ್ಯಾಚಿಂಗ್ ಆಗುತ್ತೆ ಹೇಳಿ? ನಾನಾ? ನನಗಿದೆಲ್ಲ ಗೊತ್ತಾಗಲ್ಲ ಕರ್ಣ. ಹಾ, ಸೀರೆ ಸೆಲೆಕ್ಟ್ ಮಾಡಕ್ ಬರತ್ತಂತೆ, ಅದಕ್ಕೆ ಮ್ಯಾಚಿಂಗ್ ಬ್ಲೌಸ್ ಸೆಲೆಕ್ಟ್ ಮಾಡಕ್ ಬರಲ್ವಾ? ನನ್ಗೆ ಅದೆಲ್ಲ ಗೊತ್ತಿಲ್ಲ, ನೀವೇ ಸೆಲೆಕ್ಟ್ ಮಾಡಿ. ಕರ್ಣ, ಇದೆಲ್ಲ ನನಗೆ ಗೊತ್ತಾಗಲ್ಲ ಕರ್ಣ. ಬೇಗ ಹೇಳಿಪ್ಪ, ಟೈಮ್ ಆಯ್ತು. ತಗೋ, ಇದೇ ಮ್ಯಾಚ್ ಆಗುತ್ತೆ. ಸರಿ, ನೋಡಿ ಹೇಳಿ. ಅಮ್ಮ ತಾಯಿ, ನಾನು ಸಿನ್ಸಿಯರ್ ಆಗಿ ಹೇಳ್ತಿದ್ದೀನಿ, ಇದು ಆ ಸೀರೆಗೆ ಮ್ಯಾಚ್ ಆಗುತ್ತೆ. ತಗೋ. ಥ್ಯಾಂಕ್ ಯು. ಹಾಯ್. ವಾವ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಮುದ್ದಾಗಿದೆಯಾ. ಅಪ್ಸರೆ ಗಿಪ್ಸರೆ ಅಂತ ಯಾರ್ಯಾರಿಗೋ ಕರೀತಾರೆ, ಬಟ್ ಅವರೆಲ್ಲ ಬಂದು ನಿನ್ನೊಂದ್ಸಲಿ ನೋಡಬೇಕು. ಹೆಂಡತಿ ಆದವಳು ತನ್ನ ಗಂಡನಿಂದ ನಿರೀಕ್ಷೆ ಮಾಡೋದು ಇದನ್ನೇ ವೈಭವ್. ಒಂದು ಸಣ್ಣ ಮಗಳ ನಗು, 2 ಮೆಚ್ಚುಗೆ ಮಾತು, ಇಷ್ಟು ಸಿಕ್ಕಿದ್ರೆ ಸಾಕು. ಅವಳು 3 ಲೋಕನೇ ಗೆದ್ದಷ್ಟು ಸಂತೋಷ ಪಟ್ಬಿಡ್ತಾಳೆ. ಒಂದಿಡೀ ಜೀವಮಾನನೇ ಬದುಕ್ಬಿಡ್ತಾಳೆ. ಹೊರಡೋಣವಾ? ಹಾ, ಸರಿ. ಕರ್ಣ, ಅಪ್ಪ ಅಮ್ಮಂಗೆ ನಾವು ಹೋಗ್ತಿರೋ ವಿಚಾರ ಹೇಳಲ್ವಾ? ಮನೇಲಿ ಯಾರೂ ಇಲ್ಲ, ದಾರಿಯಲ್ಲಿ ಹೋಗ್ತಾ ಅವ್ರಿಗೆ ಫೋನ್ ಮಾಡಿ ಹೇಳ್ತೇನೆ. ನೀವು ನಡೀರಿ, ನಾನು ಬಾಗ್ಲು ಹಾಕೊಂಡು ಬರ್ತೀನಿ. ಸರಿ. ಕೂತ್ಕೋ. ಹೊರಡೋಣ. ಸೀರೆಯಲ್ಲಿ ಯಾವತ್ತೂ ಹಿಂದೆ ಕೂತಿಲ್ಲ ಅಲ್ವಾ? ಗಟ್ಟಿಯಾಗಿ ಇಟ್ಕೊಂಡು ಕೂತ್ಕೊ.